ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು, ಜೀವನದ ಅರ್ಥವನ್ನ ಅರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಜ್ಞಾನ ಬುದ್ಧಿಯಲ್ಲಿ ನೀವು ತಿಳಿಯುವಂಥದ್ದು, ತಿಳ್ಕೊಳ್ಳುವಂಥದ್ದು, ಕಲಿಯುವಂಥದ್ರಲ್ಲಿ ನಿಸ್ಸೀಮರು ಅಂತ ಹೇಳ್ಬೋದು. ಮತ್ತು ನಿಮ್ಮ ವೀಕ್ನೆಸ್ಗಳು ಸಾಕಷ್ಟಿದಾವೆ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ ಈ ವಿಡಿಯೋದಲ್ಲಿ. ಇನ್ನು ನಿಸ್ವಾರ್ಥವಾಗಿರ್ತಕ್ಕಂಥ ಉದಾರವಾದ ಭಾವನೆ ನೋಡಿ, ಗುರು ಔದಾರ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಹ ನೋಡಿ. ಈ ಪ್ರಭಾವದಿಂದ ನಿಮಗೆ ಬೇರೆಯವರಿಗೆ ಪ್ರತಿಫಲ ನಿರೀಕ್ಷಿಸದೆ ಸಹಾಯ ಮಾಡುವಂಥದ್ದು. ಬೇರೆಯವರು ನನಗೆ ಸಹಾಯ ಮಾಡ್ತಾರಾ ಮಾಡಲ್ವಾ, ಅವರಿಂದ ನನಗೆ ಉಪಯೋಗ ಇದೆಯಾ ಇಲ್ವಾ, ಅದ್ ಯಾವುದೂ ಪ್ರಶ್ನೆ ಬರಲ್ಲ. ಕಷ್ಟದಲ್ಲಿದೆಯಾರಾ, ನೋವಿನಲ್ಲಿದ್ದಾರಾ, ತೊಂದರೆ ಇದೆಯಾ, ಆಯ್ತು, ನಿಮಗಿದೆಯೋ ಇಲ್ವೋ ಸಂಬಂಧ ಇಲ್ಲ, ಅದು ಅವ್ರಿಗೆ ಸಹಾಯ ಮಾಡೋದು ಒಂದೇನೆ ಮೂಲ ವಿಚಾರ. ಇಂತಹ ಒಂದು ಮನಸ್ಥಿತಿ ಹೌದೋ ಅಲ್ಲೋ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನೋಡಿ, ನೀರಿನಂತೆ ನೀವು ಯಾವುದೇ ಒಂದು ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ತಕ್ಕಂಥದ್ದು. ಕಷ್ಟನೇ ಬರಲಿ, ಸುಖನೇ ಬರಲಿ, ಒಳ್ಳೆದೇ ಇರಲಿ, ಕೆಟ್ಟದೇ ಇರಲಿ, ಪರಿಸ್ಥಿತಿ ಹೇಗೇ ಇದ್ರೂ ಕೂಡ ಅದಕ್ಕೆ ಹೊಂದಾಣಿಕೆಯಾಗುವಂತಹ ಒಂದು ಧನಾತ್ಮಕವಾಗಿರ್ತಕ್ಕಂಥ ಒಂದು ಬದಲಾವಣೆ ಅನ್ನುವಂಥದ್ದು ನಿಮ್ಮಲ್ಲಿರ್ತಕ್ಕಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದು ನಿಮ್ಮಲ್ಲಿರ್ತಕ್ಕಂಥದ್ದು. ಮತ್ತೆ ಕ್ಷಮಾಗುಣ ನಿಮ್ಮಲ್ಲಿ. ಯಾರೋ ಏನೋ ತಪ್ಪು ಮಾಡಿದ್ರು ಅಂತಂದ್ರೆ ಕ್ಷಮಿಸ್ಬಿಡ್ತೀರಿ ಬೇಗ. ಅವ್ರಿಗೆ ಎಂಥ ದೊಡ್ಡ ತಪ್ಪೆ ಮಾಡಿದ್ರು ಕೂಡ ಕ್ಷಮಿಸುವಂಥದ್ರಲ್ಲಿ ನಿಸ್ಸೀಮರು ನೀವು. ದ್ವೇಷ ಕಟ್ಕೋಬೇಕು, ಅಸೂಯೆ ಕಟ್ಕೋಬೇಕು, ಅವ್ರ ಮೇಲೆ ದ್ವೇಷ ವೈರತ್ವವನ್ನು ಸಾಧಿಸಬೇಕು ಅನ್ನುವಂತಹ ಗುಣಗಳಿಲ್ಲ. ಶತ್ರುಗಳಿಗೂ ಕೂಡ